ಕೊಟ್ಟಿದ್ದೀನಿ ಪರಿವಾರದವರಿಗೆ. ಅವರಿಗೆ ನಾವು 8 ಲಕ್ಷ ರೂಪಾಯಿ ಪರಿಹಾರ ಕೂಡ ಸರ್ಕಾರ ವತಿಯಿಂದ ಬರ್ತಾ ಇದೆ. ಅದರಲ್ಲಿ 50% 4 ಲಕ್ಷ ರೂಪಾಯಿ ಪೇಮೆಂಟ್ ಆಗುತ್ತೆ. ಜೊತೆ ಅವರು ಸರ್ಕಾರಿ ಜಮೀನು ಹಾಗೂ ಸರ್ಕಾರಿ ನೌಕರಿ ಕೂಡ ಕೇಳ್ತಾ ಇದ್ದಾರೆ. ನಾನು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಮಾತಾಡಿದಾಗ ಅವರು ಅಂದ್ರು 2 ಎಕರೆ ಜಮೀನು ನಾವು ಕೊಡ್ಬೋದಂತ. ಅದನ್ನು ಪ್ರೊಸೆಸ್ ನಾವು ಮಾಡ್ತೀವಿ. ಅದ್ರ ಜೊತೆ ಏನು ಸರ್ಕಾರಿ ನೌಕರಿ ಅವ್ರು ಕೇಳ್ತಾ ಇದ್ದಾರೆ, ಫಸ್ಟ್ ನಾವು ತಾತ್ಕಾಲಿಕವಾಗಿ ಹೊರಗುತ್ತಿಗೆ ಆಧಾರ ಮೇಲೆ ನಾವು ಅವರಿಗೆ ಅವ್ರ ಕ್ವಾಲಿಫಿಕೇಶನ್ ಪ್ರಕಾರ ನೌಕರಿ ಇಸ್ಕೊಡ್ತೀವಿ. ಅದಾದ್ಮೇಲೆ ಪ್ರೊಸೆಸ್ ಮಾಡಿ ಬೇಗನೆ ಸರ್ಕಾರಿ ನೌಕರಿ ಕನ್ವರ್ಟ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲ, 100ಕ್ಕೆ 100 ಅದು ಇನ್ವೆಸ್ಟಿಗೇಷನ್ ಆಗುತ್ತೆ. ಯಾರ್ಯಾರು ತಪ್ಪಿಸ್ತಿದ್ದಾರೆ, ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ನಾವು ಇನ್ವೆಸ್ಟಿಗೇಷನ್ ಮಾಡಿಸಿ ಯಾರೇ ಅಧಿಕಾರಿ ನಿರ್ಲಕ್ಷ್ಯ ಇರ್ಬೋದು, ನೆಗ್ಲಿಜೆನ್ಸ್ ಇರ್ಬೋದು, ಅವ್ರ ಮೇಲೂ ಕೂಡ ನಾವು ಕ್ರಮ ತಗೊಳ್ತೀವಿ. ಈಶ್ವರ್ ಖಂಡ್ರೆ ಅವ್ರ ನೆಗ್ಲಿಜೆನ್ಸ್ ಇದೆ ಅಂತ ಮಾಜಿ ಕೇಂದ್ರ ಸಚಿವರು ಆರೋಪ ಮಾಡ್ತಾ ಇದ್ದಾರೆ. ಇವಾಗ ನೋಡಿ, ನೆಗ್ಲಿಜೆನ್ಸಿ ಅಂತ ಹೇಳಕ್ ಹೋಗೋದಿಲ್ಲ. ಆದ್ರೆ ಎಷ್ಟೋ ಘಟನೆಗಳಲ್ಲಿ ನಮ್ದು ವೈಯಕ್ತಿಕ ತಪ್ಪಿಲ್ಲ ಅಂತಂದ್ರೂ ನಾವೇ ಜವಾಬ್ದಾರಿ ತಗೋಬೇಕಾಗತ್ತೆ, ಜಿಮ್ಮೆದಾರಿ ನಾವೇ ತಗೋಬೇಕಾಗತ್ತೆ. ಯಾಕಂತಂದ್ರೆ ಜಿಲ್ಲಾಡಳಿತ ನಾವೇ ನಡೆಸ್ತಾ ಇದೀವಿ, ತಂದೆಯವರು ನಡೆಸ್ತಾ ಇದ್ದಾರೆ, ನಾನು ಸಂಸದನಾಗಿದ್ದೀನಿ. ಅದಕ್ಕೆ ನಮ್ದು ವೈಯಕ್ತಿಕ ಒಂದೊಂದ್ಸಲ ನಮ್ದು ಏನೂ ತಪ್ಪಿಲ್ಲ ಅಂತಂದ್ರೂ ಜಿಮ್ಮೆದಾರಿ ನಾವೇ ತಗೋಬೇಕಾಗತ್ತೆ. ಆ ರೆಸ್ಪಾನ್ಸಿಬಿಲಿಟಿ ಕೂಡ ನಾನು ತಗೊಳ್ತೀನಿ. ನಮ್ಮ ತಂದೆಯ ಪರವಾಗಿ ನಾನು ತಗೊಳ್ತೀನಿ. ಅವರು ಕೂಡ ಲೋಕಲ್ದಲ್ಲ, ಅವರು ಕೂಡ ಬರ್ತಾ ಇದ್ದಾರೆ. ತಗೊಂಡು ಎಲ್ಲೆಲ್ಲಿ ತಪ್ಪಿಸ್ತಿದ್ದಾರೆ, ಎಲ್ಲೆಲ್ಲಿ ಮಿಸ್ಟೇಕ್ ಆಗ್ತದೆ ಅದನ್ನು ನಾವು ಸರಿಪಡಿಸ್ತೀವಿ. ಅದು 90 ಲಕ್ಷಕ್ಕಿಂತ ಜಾಸ್ತಿ ದುಡ್ಡು ಹೋಗಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ನೂ ಪ್ರೊಸೆಸ್ ನಡೀತಾ ಇದೆ. ಆದ ತಕ್ಷಣ ಕೆಲವು ಸ್ವಲ್ಪ ಸಮಯದಲ್ಲಿ ಬರುತ್ತೆ. ಇನ್ನೂ ಏನೂ ಸಿಕ್ಕಿಲ್ಲ. ಇನ್ನೂ ಅವರು ಹುಡುಕ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಟೈಮಲ್ಲಿ ಹುಡುಕ್ತಾ ಇರುವಾಗ ಜಾಸ್ತಿ ಇನ್ಫಾರ್ಮೇಶನ್ ಕೊಡಕ್ ಬರಲ್ಲ. ಅದು ಎಲ್ಲ ಪ್ರೊಸೆಸ್ ಆದ್ಮೇಲೆ ಬಂದಾದ್ಮೇಲೆ ಮತ್ತೆ ಮಾಡೋಣ. ಓಕೆ.